ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅನ್ಕೋತಾ ಇದ್ದೆ ತುಂಬ ದಿವಸದಿಂದ ಬೆಂಗಳೂರಲ್ಲಿ ಮಳೆ ಇಲ್ಲ. ನಾನು ಊರ ಕಡೆ ಅಂದರೆ ನಮ್ಮ ಬೀದರ್ ಸೈಡ್ ಕಾಲ್ ಮಾಡಿದಾಗಲೆಲ್ಲ ನಮ್ಮಮ್ಮ ಅಂತಾಯಿದ್ರು ಚಳಿ ಜಾಸ್ತಿ ಇದೆ, ಒಂದು ಸ್ವಲ್ಪ ಮಳೆನೂ ಇದೆ ಅಂತ. ನಾನು ಅನ್ಕೋತಾ ಇದ್ದೆ ಬೀದರಲ್ಲಿ ಈ ಸಲ ಮಳೆ ಇದೆ, ಬೆಂಗಳೂರಲ್ಲಿ ಯಾಕೋ ಇಲ್ಲ ಅಂತ. ಯಾಕೆ ಮಮತಾ ಕನ್ಫ್ಯೂಸ್ ಆಗಿರ್ತೀಯಾ? ಸರಿ ಬರ್ತೀನಿ ಬಿಡು ಅಂತ. ಮಳೆ ಇವತ್ತು ಶುರು ಆಗಿದ್ದು, ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು 2 ದಿವಸ ಆದರೂ ನಿಲ್ತಾನೇ ಇಲ್ಲ. ನಾವು ಮಾಮೂಲಿ ಪ್ರತಿ ವೀಕೆಂಡು ಎಲ್ಲಿಗಾದರೂ ಹೋಗ್ತಾನೆ ಇದ್ವಿ. ಇವತ್ತು ಬೆಳಗ್ಗೆಯಿಂದನೇ ಮೋಡ ಮಳೆ ಸ್ಟಾರ್ಟ್ ಆಗಿದೆ. ಮನೇಲಿ ಇರೋಣ ಅಂತ ಅಂದ್ಕೊಂಡೆ ಆದರೆ ನನ್ನ ಹಸ್ಬೆಂಡು ಸುಮ್ಮನೆ ಮನೇಲಿ ಯಾಕೆ ಕೂರೋದು, ಬರೋದೇ ವಾರಕ್ಕೊಂದ್ಸಲ ಸಂಡೇ, ಲಾಲ್ಬಾಗಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಅಂದರು. ಸರಿ ಆಯಿತು ಅಂತ ರೆಡಿಯಾಗಿ ಲಾಲ್ಬಾಗ್ ಹೋಗೋಣ ಅಂತ ಹೊರಟ್ವಿ. ಆದರೆ ನಾವು ಹೋಗಿದ್ದು ಲಾಲ್ಬಾಗಲ್ಲ, ಬೇರೆ ಎಲ್ಲಿಗೆ ಹೋಗಿದ್ವಿ ಅಂತ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ವೆರಿ ಫನ್ನಿನೂ ಅನಿಸುತ್ತೆ ನಿಮಗೆ. ಹಾಗೆ ಬೆಳಗಿನ ಊಟಕ್ಕೆ ಪಾಲಕ್ ದಾಲು, ಗಸಗಸೆ ಪಾಯಸ, ಅನ್ನ ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಮಾಡ್ಕೊಂಡಿದ್ದೆ. ಮೊದಲಿಗೆ ಪಾಲಕ್ ದಾಲ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರಲ್ಲಿ 1 ಕಪ್ ಆಗೋಷ್ಟು ರಾತ್ರಿ ನೆನೆಸಿಟ್ಟಿದ್ದ ಹೆಸರು ಕಾಳನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನ ಹಾಕ್ಕೊಂಡು 2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ಆಗೋ ಥರ ಬೇಯಿಸ್ಕೋಬೇಕು. ಪೂರ್ತಿ ನುಣ್ಣಗಾಗಬೇಕು ಕಾಳುಗಳೆಲ್ಲ. ಅದು ವಿಷಲ್ ಹೊಡೋವರೆಗೂ ನಾನಿಲ್ಲಿ ಮೊಳಕೆ ಕಟ್ಟಿದ ಹೆಸರು ಕಾಳಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಒಂದು 4ರಿಂದ 5, ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊನ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಉಪ್ಪು ಹಾಕ್ಕೊಂಡು ಅದಕ್ಕೆ ಮೊಳಕೆ ಕಟ್ಟಿದ ಕಾಳನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೋಯ್ತು. ಇವಾಗ ವಿಷಲ್ ಹೊಡೆದಾಗಿದೆ ಅದು. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಒಂದು 2ರಿಂದ 3 ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡಿರೋ ಟೊಮೆಟೊನು ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ನೀಟಾಗಿ ಬೇಯಬೇಕು. ನೀಟಾಗಿ ಬೇಯೋಕ್ಕಂತ ನಾನು ಉಪ್ಪನ್ನ ಮೊದಲಿಗೆ ಸೇರಿಸ್ಕೊತೀನಿ. ಯಾಕಂದರೆ ಉಪ್ಪು ಬೇಗ ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯ್ದುಬಿಡುತ್ತೆ. ಟೊಮೆಟೊ ನೀಟಾಗಿ ಬೇಯಿಸ್ಕೊಂಡಾದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಪಾಲಕ್ನ ಸೇರಿಸ್ಕೊತಾ ಇದ್ದೀನಿ. ಪಾಲಕ್ಗೆ ನೀರು ಹಾಕ್ತೀನಿ, ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ನೋಡಿ ನಾನು ಮಾಡ್ಕೋತಾ ಇದ್ದೀನಲ್ಲ ಈ ಥರ, ಇಷ್ಟು ಫ್ರೈ ಆದರೂ ಸಾಕು. ಇವಾಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಮತ್ತು 1/2 ಟೇಬಲ್ ಸ್ಪೂನು ಗರಂ ಮಸಾಲೆ ಮತ್ತು 1/2 ಟೇಬಲ್ ಸ್ಪೂನು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ, ಇವಾಗ ಖಾರನ ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸಲ ನೀಟಾಗಿ ಎಣ್ಣೆಲೆ ಫ್ರೈ ಆದಮೇಲೆ ಇದಕ್ಕೆ ಹುರಿಗಡಲೆ ಪುಡಿ 1-2 ಸ್ಪೂನ್ ಆಗೋಷ್ಟು ಹುರಿಗಡಲೆನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ನೀಟಾಗಿ ಎಣ್ಣೆಲೆ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರು ಕಾಳು, ಅದನ್ನು ನೀರು ಸಮೇತ ಇಲ್ಲಿ ಹಾಕ್ಕೋಬೇಕು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದು 2-3 ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸೂಪರಾಗಿರೋ ಪಾಲಕ್ ದಾಲ್ ರೆಡಿ ಆಗೇ ಬಿಡುತ್ತೆ. ತುಂಬಾ ಹೆಲ್ದಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ಪಾಲಕ್ ದಾಲ್ ಆದಮೇಲೆ ನೆಕ್ಸ್ಟು ಗಸಗಸೆ ಪಾಯಸ ಮಾಡ್ಕೊತಾ ಇದ್ದೀನಿ. ಒಂದು 1/2 ಕಪ್ ಆಗೋಷ್ಟು ತೆಂಗಿನಕಾಯಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮತ್ತು 1 ಅವರ್ಗೂ ಮುಂಚೆ ನೆನೆಸಿಟ್ಟಿರೋ ಗೋಡಂಬಿ ಮತ್ತು ಬಾದಾಮಿನ ಒಂದು 3ರಿಂದ 4 ಹಾಕೋತಾ ಇದ್ದೀನಿ. ಮತ್ತು ನೈಟಲ್ಲೇ ನೆನೆಸಿರೋ 1 ಸ್ಪೂನ್ ಅಕ್ಕಿ ಮತ್ತು ಗಸಗಸೆನೂ ಇದಕ್ಕೆ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಈ ರೆಸಿಪಿ ಮಾಡೋದು ತುಂಬಾ ಈಸಿ, ಹಾಗೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನನ್ನ ಫೇವ್ರೆಟ್ ಪಾಯಸ ಅಂತಲೇ ಹೇಳ್ಬೋದು. ನಮ್ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂತೀವಿ ಗಸಗಸೆ ಪಾಯಸನ. ನೈಟಲ್ಲಿ ನೆನೆಸಿರ್ತೀವಲ್ಲ, ಅದಕ್ಕೆ ಬೆಳಗ್ಗೆ ಮಾಡೋದು ತುಂಬಾ ಬೇಗ ಆಗಿಬಿಡುತ್ತೆ.
ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಯಿಂದನೂ ಅಷ್ಟೇ ಲಾಲ್ಬಾಗ್ ಹೋಗೋಣ ಅಂತಲೇ ಹೊರಟ್ವಿ. ಆದರೆ ದಾರಿಲಿ ಹೋದ್ಮೇಲೆ ಸಡನ್ನಾಗಿ ಲಾಲ್ಬಾಗ್ ಹೋಗೋ ಬದಲು ಬೇರೆ ಎಲ್ಲೋ ಕಡೆ ಹೋದ್ವಿ. ಫುಲ್ ಡೇ ಮಳೆಲೇ ನೆನ್ಕೊಳ್ಳೋ ಥರ ಆಯಿತು. ರಾತ್ರಿ ಮನೆಗೆ ಬರೋಕ್ಕೆ 9 ಗಂಟೆ ಆಯಿತು. ಇದೆಲ್ಲನೂ ನನ್ನ ಹಸ್ಬೆಂಡ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. 1-2 ಗ್ಲಾಸ್ ಆಗೋಷ್ಟು ನೀರನ್ನ ಮೊದಲೇ ನಾನು ಕುದಿ ಬರೋಕ್ಕಿಟ್ಟಿದ್ದೆ. ಆ ಕುದಿ ಬರೋ ನೀರಿನಲ್ಲಿ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಅಲ್ಲಾಡಿಸ್ಕೊಂಡು ಹಾಕಬೇಕು, ಇಲ್ಲಾಂದರೆ ಗಂಟು ಆಗುತ್ತೆ. ಒಂದು ಕುದಿ ಮೇಲೆ 1/2 ಕಪ್ ಆಗೋಷ್ಟು ಸಕ್ಕರೆನ ಮತ್ತು ಏಲಕ್ಕಿನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ಕೊನೆಯಲ್ಲಿ 1 ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೋತಾ ಇದ್ದೀನಿ. ಹಾಲು ಮೊದಲಿಗೆ ಹಾಕ್ಕೋಬಾರ್ದು, ಯಾಕಂದರೆ ಅಷ್ಟೊಂದೇನು ಟೇಸ್ಟ್ ಚೆನ್ನಾಗಿ ಬರಲ್ಲ. ಕೊನೆಯಲ್ಲಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ಹಾಲು ಹಾಕಿದ್ಮೇಲೆ 1-2 ಕುದಿ ಬಂದಾದಮೇಲೆ ಕೊನೆಯಲ್ಲಿ 2-3 ತುಪ್ಪನ ಹಾಕಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮುಚ್ಚಿಬಿಟ್ರೆ ಮುಗ್ದೋಯ್ತು. ಟೇಸ್ಟಿಯಾಗಿರೋ ಗಸಗಸೆ ಪಾಯಸ ರೆಡಿ ಆಗೇ ಹೋಗುತ್ತೆ. ತುಪ್ಪ ಕೊನೆಯಲ್ಲಿ ಹಾಕೋದ್ರಿಂದ ಗಸಗಸೆ ಪಾಯಸ ಗಟ್ಟಿ ಆಗಲ್ಲ, ನೀಟಾಗಿ ಇರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮಾಡಾದಮೇಲೆ 1 ಅವರ್ ಬಿಟ್ಟು ಊಟ ಮಾಡಿದ್ರೂ ಅಷ್ಟೇ ಗಸಗಸೆ ಪಾಯಸದ ಹದಕ್ಕೆ ಇರುತ್ತೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಲಾಲ್ಬಾಗ್ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಹೊರಟ್ವಿ. ನಾನು ಮೊದಲೇ ಹೇಳಿದ್ದೆ ಇವತ್ತು ಹೋಗೋದು ಬೇಡ, ಮೋಡ ಮಳೆ ಇದೆ, ಮನೇಲೇ ಇರೋಣ ಅಂತ. ಆದರೆ ನನ್ನ ಹಸ್ಬೆಂಡು ಬರೋದೇ ವಾರಕ್ಕೊಂದು ಸಂಡೇ, ಮನೇಲೇ ಇದ್ದರೆ ಬೋರ್ ಆಗುತ್ತೆ, ಆಚೆ ಹೋಗೋಣ ಅಂತ ಕರ್ಕೊಂಡು ಹೋದರು. ಆಚೆ ಒಂದು ಸ್ವಲ್ಪ 1-2 ಕಿಲೋಮೀಟ್ರ್ ಅಷ್ಟು ಹೋದ್ವಿ. ಆಮೇಲೆ ಒಂದು ಕಾಲ್ ಬಂತು, ಅವ್ರ ಫ್ರೆಂಡಿಗೆ ಮೀಟ್ ಮಾಡಬೇಕು ಅಂತ ನಮ್ಮನ್ನು ಜುಡಿಯೋ ಹತ್ರ ನಿಲ್ಲಿಸಿ ಒಂದು 20-30 ನಿಮಿಷದ ಒಳಗಡೆ ಬರ್ತೀನಿ ಅಂತ ಹೋದರು. ಒಂದು 30 ನಿಮಿಷ ಆದಮೇಲೆ ಕಾಲ್ ಮಾಡಿದ್ರು ಇನ್ನೂ 10 ನಿಮಿಷ ಅಂತ, ಅದಾದಮೇಲೆ ಇನ್ನೂ ಕಾಲ್ ಮಾಡಿದ್ರು ಇನ್ನೂ 10 ನಿಮಿಷ ಅಂತ, 10 ನಿಮಿಷ ಅಂದ್ಕೊಂಡು ನಮಗೆ 2 ಅವರ್ ಅಲ್ಲೇ ಬಿಟ್ಟರು. ಇವಾಗ 2 ಅವರ್ ಅಲ್ಲೇ ಬಿಟ್ಟರೆ ನಮಗೆ ಸುಮ್ಮನೆ ನಿಲ್ಲೋಕ್ಕಾಗುತ್ತಾ? ಅದಕ್ಕೆ ನಾನು ಯಾವಾಗಲೂ ಆಲ್ಮೋಸ್ಟ್ ಶಾಪಿಂಗ್ ಮಾಡೋದು ಜುಡಿಯೋ, ಟ್ರೆಂಡ್ಸು, ಮ್ಯಾಕ್ಸು ಎಲ್ಲ ಹತ್ರನೇ ಸಿಕ್ವು. ಅದಕ್ಕೆ ಜುಡಿಯೋ, ಟ್ರೆಂಡ್ಸು, ಮ್ಯಾಕ್ಸು ಒಂದು ಬಿಡ್ದೇ ಫುಲ್ ಜೇಬ್ ಖಾಲಿ ಮಾಡಿದೆ. 10 ನಿಮಿಷ ಅಂದ್ಕೊಂಡಿದ್ರಲ್ಲ, ಆ 10 ನಿಮಿಷ ಅವ್ರಿಗೆ ತುಂಬ ಅಂದರೆ ತುಂಬಾ ದುಬಾರಿ ಬಿತ್ತು. ಇನ್ನೊಂದ್ಸಲ 10 ನಿಮಿಷ ಅಂದ್ಕೊಂಡು ಎಲ್ಲೂ ಹೋಗಬಾರ್ದು, ಆ ಥರ ಜೇಬನ್ನ ಖಾಲಿ ಮಾಡಿಬಿಟ್ಟೆ. ಇನ್ನು ಸಂಡೇ ಫುಲ್ ಡೇ ಮಳೆ ಇರೋದ್ರಿಂದ ಮಳೆಯಲ್ಲೇ ನೆನೆಸ್ಕೊಂಡು ತುಂಬಾ ಖುಷಿ ಕೊಡ್ತಾಯಿತ್ತು ಆ ಥರ ಶಾಪಿಂಗ್ ಮಾಡೋಕ್ಕೆ. ಜುಡಿಯೋದಲ್ಲಿ ಈ ಸಲ ನನ್ನ ಸೈಜ್ ಸಿಕ್ಕರೆ ನನಗೆ ಇಷ್ಟ ಆಗ್ತಿರಲಿಲ್ಲ. ಇಷ್ಟ ಆಗಿರೋದ್ರಲ್ಲಿ ನನ್ನ ಸೈಜ್ ಸಿಗ್ತಾ ಇರಲಿಲ್ಲ ಅಂತ ಅಲ್ಲಿ ಒಂದು ತೊಗೊಂಡಿರಲಿಲ್ಲ. ಮ್ಯಾಕ್ಸು, ಟ್ರೆಂಡ್ಸು ಇದೆಲ್ಲನೂ ಪೂರ್ತಿ ಸುತ್ತಾಡಿದ್ವಿ. ಇಷ್ಟೆಲ್ಲ ಸುತ್ತಾಡಿದ್ಮೇಲೆ ನನಗೆ ಸುಸ್ತಾಯಿತು, ಸರಿ ಮನೆ ಹೋಗೋಣ ಅಂತ ಅಂದೆ. ಆದರೆ ನನ್ನ ಹಸ್ಬೆಂಡು ಇಷ್ಟೇ ಸಾಕಾ, ಇನ್ನು ಮುಗಿತಾ ಇಷ್ಟರಲ್ಲಿ ಅಂತ ಅವರೇ ಇನ್ನೂ ಜಾಸ್ತಿ ನನಗೆ ಕೆರಳಿಸ್ಕೊಂಡು ಅವ್ರ ಜೇಬನ್ನ ಅವರೇ ಖಾಲಿ ಮಾಡ್ಕೋತಾಯಿದ್ರು. ಲಾಲ್ಬಾಗ್ ಕರ್ಕೊಂಡು ಹೋಗ್ತೀನಿ ಅಂತ ಪೂರ್ತಿನ ಲಾಲ್ಬಾಗೇ ತಂದು ನನ್ನ ಕಿವಿ ಮೇಲೆ ಇಟ್ಟರು. ಅದಕ್ಕೆ ನಾನು ಈ ಶಾಪಿಂಗ್ ಮಾಲ್ಗಳೆಲ್ಲ ಅವ್ರ ತಲೆ ಮೇಲೆ ತಂದಿಟ್ಟೆ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಥರ ಸಂಡೇ ಪೂರ್ತಿಯಾಗಿ ಫಂಡೇ ಆಗಿ ಕಳೆದೋಯ್ತು ನಮ್ಮದು. ಕೊನೆಗೂ ಲಾಲ್ಬಾಗ್ ಹೋಗಲೇ ಇಲ್ಲ, ಆದರೂ ತುಂಬಾ ಖುಷಿ ಕೊಡ್ತು ಮಳೇಲಿ ಈ ಥರ ನೆನೆಸ್ಕೊಂಡು. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.